ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮೂಲಕ ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ ಸಾಂಪ್ರದಾಯಿಕವಾಗಿ ಮಾಡುವಂತಹ ಸ್ವೀಟ್ ಸುಕ್ಕಿನುಂಡೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಧಾನದಲ್ಲಿ ಈ ರೀತಿ ನೋಡಿ ಪರ್ಫೆಕ್ಟ್ ಆಗಿರುವಂತಹ ಸುಕ್ಕಿನುಂಡೆ ನೀವು ಸಹ ಮನೇಲಿ ಮಾಡ್ಕೋಬೋದು. ಸೊ ಬನ್ನಿ ಇವಾಗ ಲೇಟ್ ಮಾಡ್ದಿರಾ ಈ ಸುಕ್ಕಿನುಂಡೆ ಯಾವ ರೀತಿ ಮಾಡೋದು ಅಂತಂದ್ಬಿಟ್ಟು ನೋಡೋಣ. ಬೌಲಲ್ಗೆ 1 ಕಪ್ ಆಗುವಷ್ಟು ಉದ್ದಿನ ಬೇಳೆ ಹಾಕ್ಕೊತಾ ಇದ್ದೀನಿ. 1 ಕಪ್ ಬಂದು 200 ಇಂದ 250 ಗ್ರಾಮ್ ಆಗುವಷ್ಟು ಆಗುತ್ತೆ. ಸೊ ಮತ್ತೊಂದು ಬೌಲು ಅಥವಾ ಪ್ಲೇಟಲ್ಗೆ ಯಾವ ಕಪ್ಪಲ್ಲಿ ಉದ್ದಿನ ಬೇಳೆ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ರೇಷನ್ ಅಕ್ಕಿ ಹಾಕ್ಕೊತಾ ಇದ್ದೀನಿ. ಸೊ ಈ ರೀತಿ ರೇಷನ್ ಅಕ್ಕಿಯಲ್ಲಿ ಸುಕ್ಕಿನುಂಡೆ ಮಾಡೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಈಗ ಈ ಉದ್ದಿನ ಬೇಳೆ ಹಾಗೆಯೇ ಈ ಅಕ್ಕಿ ಎರಡನ್ನೂ ಒಂದು ಬೌಲಲ್ಗೆ ತಗೊಂಡು ನೀಟಾಗಿ ವಾಶ್ ಮಾಡಿಕೊಂಡು 4 ರಿಂದ 5 ಗಂಟೆ ನೆನೆಸ್ಕೋಬೇಕಾಗತ್ತೆ. ಮತ್ತೊಂದು ಬೌಲಲ್ಗೆ ಯಾವ ಕಪ್ಪಲ್ಲಿ ಅಕ್ಕಿ ಉದ್ದಿನ ಬೇಳೆ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ರವೆ ಹಾಕ್ಕೊತಾ ಇದ್ದೀನಿ. ರವೆ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು ಈ ರವೆನೂ ಅಷ್ಟೇ 1-2 ಗಂಟೆ ನೆನೆಸ್ಕೋಬೇಕಾಗತ್ತೆ. ಸೊ ಅಕ್ಕಿ ಉದ್ದಿನ ಬೇಳೆ 2 ಗಂಟೆ ಆದ ನಂತರ ಈ ರವೆನ ನೆನೆಸ್ಕೊಂಡ್ರೆ ಸರಿ ಹೋಗುತ್ತೆ ಕರೆಕ್ಟಾಗಿ. ಸೊ ರವೆನೂ ಸಹ 2 ಗಂಟೆ ನೆನೆಯುತ್ತೆ. ಸೊ ಈಗ ನೋಡಿ ಅಕ್ಕಿ ಉದ್ದಿನ ಬೇಳೆ 4 ಗಂಟೆ ಆದಮೇಲೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ 4 ಗಂಟೆ ಆದಮೇಲೆ ಉದ್ದಿನ ಬೇಳೆ ಅಕ್ಕಿ ಎಲ್ಲ ನೆಂದಿದೆ. ಸೊ ಈಗ ಚಿಕ್ಕದಾದ ಮಿಕ್ಸಿ ಜಾರಲ್ಗೆ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಆಗುವಷ್ಟು ನೀರನ್ನು ಹಾಕಿ ಗಟ್ಟಿಯಾಗಿ ನಾವಿಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನೀರು ಹಾಕಬಾರ್ದು. ಸೊ ಸ್ವಲ್ಪನೇ ಮಧ್ಯದಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಆಗುವುದಿಲ್ಲ ಅಂದಾಗ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಬ್ಯಾಟರ್ನ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಳಿ. ತುಂಬ ನೀರು ಹಾಕೋದಕ್ಕೆ ಹೋದರೆ ನಮಗೆ ಈ ಬ್ಯಾಟರ್ ಅನ್ನೋದು ತುಂಬ ನೀರಾಗಿಬಿಡುತ್ತೆ. ಸುಕ್ಕಿನುಂಡೆ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ಸೊ ಈಗ ನೋಡಿ ಅಕ್ಕಿ ಉದ್ದಿನ ಬೇಳೆ ಇನ್ನೂ ಸ್ವಲ್ಪ ಉಳಿದಿದೆ. ಸೊ ಇದ್ರ ಜೊತೆಯಲ್ಲಿ ನಾನೀಗ ರವೆನ ನೆನೆಸಿಟ್ಕೊಂಡಿದ್ದೀರಲ್ವ ರವೆನೂ ಸಹ ಹಾಕ್ಕೊಂಡು ಇದನ್ನು ಅಷ್ಟೇ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಸ್ವಲ್ಪ ಆಗುವಷ್ಟು ನೀರನ್ನು ಹಾಕಿ ಈ ಬ್ಯಾಟರ್ನ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಆದಷ್ಟು ಸ್ವಲ್ಪ ಚಿಕ್ಕ ಮಿಕ್ಸಿ ಜಾರ್ ತಗೊಂಡ್ರೆ ನಮಗೆ ಬೇಕಾದ ಕನ್ಸಿಸ್ಟೆನ್ಸಿಗೆ ಗ್ರೈಂಡ್ ಮಾಡ್ಕೋಬೋದು ಬ್ಯಾಟರ್ನ. ಈಗ ಸ್ವಲ್ಪ ಆಗುವಷ್ಟು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಜಸ್ಟ್ 1 ರಿಂದ 2 ಚಿಟಿಕೆ ಆಗುವಷ್ಟು ಮಾತ್ರ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬ್ಯಾಟರ್ನೆಲ್ಲನೂ ಒಂದ್ಸಲ. ಈ ರೀತಿ ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಕೈಯಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು 1-2 ಅವರ್ ಹಾಗೆ ಬಿಟ್ಬಿಡಿ. ಅಷ್ಟರಲ್ಲಿ ಈಗ ಸ್ಟಫಿಂಗೋಸ್ಕರ ನಾನಿಲ್ಲಿ ಕುಕ್ಕರಲ್ಗೆ ಬೇಳೆ ಎಲ್ಲ ತಗೊಂಡಿದ್ದೀನಲ್ವ ಉದ್ದಿನ ಬೇಳೆ ಅಕ್ಕಿ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕಡಲೆಬೇಳೆನ ಕುಕ್ಕರಲ್ಗೆ ಹಾಕ್ಕೊತಾ ಇದ್ದೀನಿ. ಈಗ ಈ ಬೇಳೆ ಮುಳುಗೋಷ್ಟು ನೀರನ್ನು ಸೇರಿಸ್ಕೊಂಡು 1-2 ರಿಂದ 3 ಸಲ ನೀಟಾಗಿ ವಾಶ್ ಮಾಡ್ಕೋಬೇಕು. ಈ ರೀತಿ ಬೇಳೆನ ಸಹ ವಾಶ್ ಮಾಡ್ಕೊಂಡಿದ್ದಾದ ನಂತರ ಬೇಳೆ ತಗೊಂಡಿರ್ತಕ್ಕಂಥ ಕಪ್ಪಲ್ಲೇ 1 ಕಪ್ ಕಡಲೆಬೇಳೆ ತಗೊಂಡಿರೋದ್ರಿಂದ 1 ಕಪ್ಗೆ 2 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊತಾ ಇದ್ದೀನಿ. 1 ಗಂಟೆ ಹಾಗೆ ಬಿಟ್ಬಿಡಿ. ಈ ಬೇಳೆ 1 ಗಂಟೆ ನೆನೆಸ್ಕೋಬೇಕು. ಈ ರೀತಿ ನೆನೆಸ್ಕೊಂಡು ಆಮೇಲೆ ನಾವು ಬೇಳೆನ ಬೇಯಿಸ್ಕೊಳ್ಳೋದ್ರಿಂದ ಬೇಳೆ ಕರೆಕ್ಟಾಗಿ ಸಾಫ್ಟಾಗಿ ಬೇಯುತ್ತೆ, ಬೇಗನೂ ಸಹ ಬೆಂದೋಗ್ಬಿಡುತ್ತೆ. ಸೊ 1 ಗಂಟೆ ಆದ ನಂತರ ನಾನು ನಿಮಗಿಲ್ಲಿ ಬೇಳೆನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಈ ರೀತಿ ಸ್ವಲ್ಪ ಉಬ್ಬಿದಾಗ ಆಗತ್ತೆ. ಸೊ ಈ ರೀತಿಯಾಗಿ 1 ಗಂಟೆ ನೆನೆಸ್ಕೊಂಡಿದ್ದಾದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ 4 ರಿಂದ 5 ವಿಷಲ್ ಬರೋವರೆಗೂ ಬಿಡಿ. ಒಂದು 5 ವಿಷಲ್ ಬಂದಾದ ನಂತರ ವಿಷಲ್ ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ವಿಷಲ್ ತಣ್ಣಗಾಗಿದ್ದಾದ ನಂತರ ಲಿಡ್ಡನ್ನು ಓಪನ್ ಮಾಡಿಕೊಂಡು ನಿಮಗೆ ಬೇಳೆನ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಪ್ರೆಸ್ ಮಾಡಿ ಒಂದು ಬೇಳೆನ ಈ ರೀತಿಯಾಗಿ ಪೂರ್ತಿಯಾಗಿ ಸಾಫ್ಟ್ ಆಗಿಬಿಡಬೇಕು. ಒಂದು ಚೂರು ಸಹ ಗಟ್ಟಿಯಾಗಿರಬಾರ್ದು. ಬೇಳೆನ ಪ್ರೆಸ್ ಮಾಡಿದ ತಕ್ಷಣ ಈ ರೀತಿ ಸಾಫ್ಟ್ ಆಗಿಬಿಡಬೇಕು. ಈಗ ಇದರಲ್ಲಿರುವಂತಹ ನೀರನ್ನು ಈ ರೀತಿ ಹೋಲ್ಸ್ ಇರುವಂಥ ಒಂದು ಸ್ಟ್ರೈನರಲ್ಗೆ ಸ್ಟ್ರೈನ್ ಮಾಡ್ಕೊಬಿಡಿ. ನೀರು ಹಾಗೆಯೇ ಬೇಳೆನ ಸಪ್ರೇಟ್ ಮಾಡ್ಕೋಬೇಕು. ಸೊ ಈಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ಈ ಬೇಳೆನ ನೀವು ಚೆಲ್ಲಬಾರ್ದು. ಸಾಂಬಾರು ಇಲ್ಲಾಂತಂದರೆ ಬೇಳೆ ರಸನ ಸಹ ಮಾಡ್ಕೋಬೋದು. ಸೊ ಈಗ ನಾವು ಬೇಳೆ ಬೇಯಿಸ್ಕೊಂಡಿದ್ದೀರಲ್ವ ಅದೇ ಕುಕ್ಕರಲ್ಗೆ ಬೇಯಿಸ್ಕೊಂಡಿರ್ತಕ್ಕಂಥ ಬೇಳೆನ ಹಾಕ್ಕೊಂಡು ಸ್ಮ್ಯಾಶರ್ನ ತಗೊಂಡು ಈ ರೀತಿಯಾಗಿ ಬೇಳೆನ ಸಾಫ್ಟ್ ಆಗೋವರೆಗೂ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸೊ ಈ ಮೆಥಡ್ ನಿಮಗೆ ಕಷ್ಟ ಆಯಿತು ಅಂತಂದರೆ ಚಿಕ್ಕ ಮಿಕ್ಸಿ ಜಾರಲ್ಗೆ ಸ್ವಲ್ಪನೇ ಹಾಕ್ಕೊಂಡು ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೋದು. ಆಲ್ರೆಡಿ ನಾವಿಲ್ಲಿ ಬೇಳೆನ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಈ ರೀತಿ ಜಸ್ಟ್ ಸ್ಮ್ಯಾಶರ್ನ ತಗೊಂಡು ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಫ್ಟ್ ಆಗಿಬಿಡುತ್ತೆ. ಈಗ ನೋಡಿ ಬೇಳೆನೂ ಸಹ ನೀಟಾಗಿ ಸಾಫ್ಟ್ ಆಗೋವರೆಗೂ ಸ್ಮ್ಯಾಶ್ ಮಾಡ್ಕೊಂಡಿದ್ದಾಗಿದ ನಂತರ ಇದರಲ್ಗೆ ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದ್ದೀರೋ ಅದೇ ಕಪ್ಪಲ್ಲಿ 1.5 ಕಪ್ ಆಗುವಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಹಾಗೆಯೇ ಚಿಕ್ಕ ಮಿಕ್ಸಿ ಜಾರಲ್ಗೆ 1 ಕಪ್ ಆಗುವಷ್ಟು ಒಣಗಿರ್ತಕ್ಕಂಥ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು 5 ರಿಂದ 6 ಏಲಕ್ಕಿನ ಸಹ ಹಾಕ್ಕೊಂಡು ಈ ರೀತಿ ಒಂದು ಕೊಬ್ಬರಿ ಸ್ಮೂತಾಗಿ ಪುಡಿ ಆಗೋವರೆಗೂ ಗ್ರೈಂಡ್ ಮಾಡಿಕೊಂಡು ಈ ಬೇಳೆ ಹಾಗೆಯೇ ಬೆಲ್ಲ ತಗೊಂಡಿದ್ದೀರಲ್ವ ಇದರಲ್ಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕಡಾಯಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ತುಪ್ಪ ಜೊತೆಯಲ್ಲಿ ಆಲ್ರೆಡಿ ಸ್ಮ್ಯಾಶ್
ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಬೇಳೆ, ಬೆಲ್ಲ, ಕೊಬ್ಬರಿನ ಗ್ರೈಂಡ್ ಮಾಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀರಲ್ವಾ, ಸೊ ಇದನ್ನು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊತಿದ್ದಂತೆ ನಮಗಿಲ್ಲಿ ಬೆಲ್ಲ ಕರಗಿ ಈ ರೀತಿಯಾಗಿ ಸ್ವಲ್ಪ ನೀರು ಟೈಪಲ್ಲಿ ಅನಿಸುತ್ತೆ. ಸೊ ಈಗ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತಾನೆ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ, ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರೋವರೆಗೂ ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಜೊತೆಗೆ ಈ ರೀತಿ ಸೌಟಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತ ಬೇಯಿಸ್ಕೊಳ್ಳಿ. ಯಾಕೆ ಅಂತಂದರೆ ನಾವಿಲ್ಲಿ ಸ್ಮ್ಯಾಶರ್ನ ತಗೊಂಡು ಸ್ಮ್ಯಾಶ್ ಮಾಡ್ಕೊಂಡಿರೋದ್ರಿಂದ ಅಲ್ಲಲ್ಲಿ ಬೇಳೆ ಅನ್ನೋದು ಇನ್ ಕೇಸ್ ಇದ್ದಿರೆ ಈ ರೀತಿಯಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತ ನಾವು ಈ ಹೂರ್ಣನ ರೆಡಿ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಪ್ಯಾನಿಂದ ಸಪ್ರೇಟ್ ಆಗ್ತಾ ಬಿಡ್ತಿದೆ ಹೂರ್ಣ ಅನ್ನೋದು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. ಇದಕ್ಕಿಂತ ಗಟ್ಟಿ ಆಗೋವರೆಗೂ ನಾವು ಹೂರ್ಣನ ಬೇಯಿಸ್ಕೊಂಡ್ರೆ ತುಂಬ ನಾವು ತಣ್ಣಗಾಗಿದ ತಕ್ಷಣ ಇದು ಇನ್ನೂ ಸ್ವಲ್ಪ ಉದುರು ಟೈಪ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಸ್ವಲ್ಪ ಸಾಫ್ಟ್ ಇದ್ದಂಗೆ ಫ್ಲೇಮ್ನ ಆಫ್ ಮಾಡಿಕೊಂಡು ಈ ರೀತಿ ಕಡಾಯಿಗೆ ನೀಟಾಗಿ ಈವೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಿ. ಸೊ ಈಗ ನೋಡಿ ಸ್ವಲ್ಪ ತಣ್ಣಗಾಗಿದ್ದಾದ ನಂತರ ನಾನು ನಿಮಗಿಲ್ಲಿ ಹೂರ್ಣನ ತೋರಿಸ್ತಾ ಇದ್ದೀನಿ. ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ನಮ್ಗೆ ಇವಾಗ ಹೂರ್ಣ ಅನ್ನೋದು ರೆಡಿಯಾಗೋಗಿದೆ. ಸೊ ಈಗ ನೋಡಿ ಸಾಫ್ಟಾಗಿ ಬೇಕಾಗಿರುವಂಥದ್ದು ಸ್ಟಫಿಂಗ್ನ ರೆಡಿ ಮಾಡ್ಕೊಂಡಿದ್ದಾದ ನಂತರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನೀವು ಇಲ್ಲಿ ಹೂರ್ಣನ ಉಂಡೆ ಮಾಡ್ಕೊಂಡು ತಗೋಬೋದು. ಸೊ ನಾನಿಲ್ಲಿ ಸ್ವಲ್ಪ ಚಿಕ್ಕ ಸೈಜಲ್ಲಿ ಸುಕ್ಕಿನ ಉಂಡೆ ಮಾಡ್ಕೊತಾ ಇದ್ದೀನಿ. ಹಾಗಾಗಿ ಚಿಕ್ಕದಾಗಿ ಉಂಡೆ ಮಾಡ್ಕೊತಾ ಇದ್ದೀನಿ. ಸೊ ನಿಮಗೆ ಯಾವ ಥರ ಬೇಕೋ, ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಅನ್ನೋದು ನೋಡಿಕೊಂಡು ನೀವಿಲ್ಲಿ ಉಂಡೆನ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿ ಉಂಡೆ ಮಾಡ್ಕೊಂಡಿದ್ದಾದ ನಂತರ ಒಂದು ಪ್ಲೇಟಲ್ಲಿಗೆ ತೆಗೆದಿಟ್ಕೊಳ್ಳಿ. ಸೊ ಮೊದಲೇ ಈ ರೀತಿಯಾಗಿ ಉಂಡೆ ಮಾಡಿಟ್ಕೊಂಡ್ರೆ ನಮಗೆ ಸುಕ್ಕಿನ ಉಂಡೆ ಮಾಡೋವಾಗ, ಫ್ರೈ ಮಾಡೋವಾಗ ಈ ರೀತಿಯಾಗಿ ಈಸಿ ಆಗುತ್ತೆ. ಸೊ ಹಾಗಾಗಿ ಎಲ್ಲ ಉಂಡೆನೂ ಸಹ ಮಾಡ್ಕೊಂಡಿದ್ದಾದ ನಂತರ ಪಕ್ಕಕ್ಕೆ ಇಟ್ಕೊಂಡು ಹಿಟ್ಟನ್ನೋದು ನೋಡಿ ಒಂದು 2 ಗಂಟೆ ಆದ ನಂತರ ನಿಮಗೆ ತೋರಿಸ್ತಾ ಇದ್ದೀನಿ. ಕರೆಕ್ಟಾಗಿ ನಮಗಿಲ್ಲಿ ಹಿಟ್ಟು ಸಹ ರೆಡಿಯಾಗಿದೆ ಬ್ಯಾಟರ್ ಅನ್ನೋದು. ಈಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈಗ ಒಂದೊಂದು ಉಂಡೆನೇ ತಗೊಂಡು ಈ ರೀತಿಯಾಗಿ ಹಿಟ್ಟಲ್ಲಿ ನೀಟಾಗಿ ಡಿಪ್ ಮಾಡ್ಕೋಬೇಕು. ಸೊ ಈ ರೀತಿ ಡಿಪ್ ಮಾಡ್ಕೊಂಡಿದ್ದಾದ ನಂತರ ನಾವು ಎಣ್ಣೆಯಲ್ಲಿ ಸ್ಲೋವಾಗಿ ಸೊ ಈ ರೀತಿ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಈ ರೀತಿಯಾಗಿ ಡಿಪ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ಕೋಬೇಕು. ಸೊ ಈಗ ಎಣ್ಣೆನೂ ಸಹ ಆಲ್ರೆಡಿ ನಾನಿಲ್ಲಿ ಬಿಸಿ ಆಗೋದಕ್ಕೆ ಇಕ್ಕಿದ್ದೆ. ಎಣ್ಣೆ ಬಿಸಿ ಆಗಿದ್ದಾದ ನಂತರ ಒಂದೊಂದು ಉಂಡೆನೇ ತಗೊಂಡು ಹಿಟ್ಟಲ್ಲೇ ಡಿಪ್ ಮಾಡಿಕೊಂಡು ಸ್ಲೋವಾಗಿ ಎಣ್ಣೆಗೆ ಹಾಕ್ಕೋಬೇಕಾಗತ್ತೆ. ಸೊ ಈ ರೀತಿ ಹಾಕ್ಕೊಂಡ್ರೆ ನಿಮ್ಗೆ ಕಷ್ಟ ಆಯಿತು ಅಂತಂದರೆ ಸೌಟನ್ನ ತಗೋಬೋದು, ಇಲ್ಲಾಂತಂದರೆ ಸ್ಪೂನ್ ಸಹಾಯದಿಂದ ನೀವು ಒಂದೊಂದು ಉಂಡೆನೇ ತಗೊಂಡು ಹಿಟ್ಟಲ್ಲಿಗೆ ಡಿಪ್ ಮಾಡಿ ಸ್ಪೂನಿಂದ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೋಬೋದು. ಸೊ ಈಗ ನಾನಿಲ್ಲಿ ಕೈಯಲ್ಲಿನೇ ಹಾಕ್ಕೊಂಡಿದ್ದೀನಿ. ಸೊ ಈಗ ಎಷ್ಟು ಬೇಕೋ ಎಣ್ಣೆಗೆ ಅಷ್ಟು ಉಂಡೆನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ ಈ ರೀತಿ ಮಿಕ್ಸ್ ಮಾಡ್ಕೊತ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಸೊ ಹಾಕಿದ ತಕ್ಷಣ ಮಿಕ್ಸ್ ಮಾಡ್ಕೋಬೇಡಿ, ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಸ್ವಲ್ಪ ಹೊತ್ತು ಬಿಟ್ಟಾದ ನಂತರ ಆಮೇಲೆ ಮಿಕ್ಸ್ ಮಾಡ್ಕೊತ ನೋಡಿ ಈ ರೀತಿ ಗೋಲ್ಡನ್ ಕಲರ್ ಬರೋವರೆಗೂ ಜೊತೆಗೆ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡು ಪ್ಲೇಟಲ್ಲಿಗೆ ತಗೊಳ್ಳೋದು ಅಷ್ಟೇ. ಸೊ ಎಲ್ಲ ಉಂಡೆನೂ ಸಹ ಸೇಮ್ ಇದೇ ರೀತಿನೇ ನೀವು ಫ್ರೈ ಮಾಡ್ಕೊಂಡು ತಗೋಬೇಕಾಗತ್ತೆ. ಸೊ ನೀವು ಸುಕ್ಕಿನ ಉಂಡೆ ನೀವು ಸ್ವಲ್ಪ ದೊಡ್ಡದಾಗಿ ಬೇಕು ಅಂತಂದ್ರೂ ಸಹ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಂಡಿದ್ದೀನಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಸಾಂಪ್ರದಾಯಿಕವಾಗಿ ಮಾಡುವಂತಹ ಸ್ವೀಟ್ ಸುಕ್ಕಿನ ಉಂಡೆ ಯಾವ ರೀತಿ ಪರ್ಫೆಕ್ಟಾಗಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು. ಸೊ ಈ ವಿಧಾನದಲ್ಲಿ ನೀವು ಸಹ ಸುಕ್ಕಿನ ಉಂಡೆ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡ್ತಿರ್ಬೋದು ನೀವು ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಎಲ್ಲನೂ ಸಾಫ್ಟಾಗಿ ತಿನ್ನಲಿಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸೊ ತಪ್ಪದೆ ಈ ಸಲ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬಕ್ಕಂತಾನೆ ಅಲ್ಲ, ನೀವು ಯಾವುದೇ ಹಬ್ಬಕ್ಕಾದ್ರೂ ಸಹ ಏನಾದರೂ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಸ್ವೀಟ್ ಮಾಡ್ಕೋಬೇಕು ಅಂತಂದಾಗ ಈ ರೀತಿ ಸುಕ್ಕಿನ ಉಂಡೆನ ನೀವು ಮಾಡಿ ನೋಡಿ. ಮಾಡಿದ್ದಾದ ನಂತರ ನಿಮಗೂ ಸಹ ಟೇಸ್ಟ್ ಯಾವ ರೀತಿ ಬಂತು ಅಂತಂದ್ಬಿಟ್ಟು ಮರಿದೇ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ಆ್ಯಂಡ್ ಸಿಂಪಲ್ ಕ್ವಿಕ್ ರೆಸಿಪೀಸ್ಗೋಸ್ಕರ ದಯವಿಟ್ಟು ನೀವಿನ್ನೂ ನಮ್ಮ ಮೇಘಶ್ರೀಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ.